Good morning, student friends. Welcome back to the LMS program offered by Department of Collegiate Education, Government of Karnataka. In the last two sessions, we come across some of the rules and regulations, provisions related to computing income from taxable income from business and profession. In this session, we are going to learn the format and we are going to understand the contents which come under the format of computing the taxable income from business. ಸೊ ಇಂದಿನ ಸೆಷನ್ನಲ್ಲಿ ನಾವು ಕೆಲವೊಂದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಇನ್ಕಮನ್ನು ಕಂಪ್ಯೂಟ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸ್ಗಳು ಪ್ರಾವಿಷನ್ಸ್ ಏನೇನಿದೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ನಾವು ಫಾರ್ಮ್ಯಾಟ್ ಅಂದರೆ ಫಾರ್ಮ್ಯಾಟ್ ಹೇಗಿರುತ್ತೆ, ಕಂಪ್ಯೂಟೇಷನ್ ಮಾಡೋದು ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಪ್ಯೂಟೇಷನ್ ಮಾಡೋ ಫಾರ್ಮ್ಯಾಟ್ ಹೇಗಿರುತ್ತೆ ಮತ್ತು ಅದರಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಸೆಷನಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ದಟ್ the objective is determination of profit and gain of business or profession. So we will be comfortable with computation of profit and gain of business at the end of this session. So let us move with this. Computation of taxable income from business, profit as per P&L account. So that you will be given a P&L account. ನಿಮಗೆ P&L ಅಕೌಂಟನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನು ಪ್ರಾಫಿಟ್, ನೆಟ್ ಪ್ರಾಫಿಟ್ ಏನಿರುತ್ತೋ ಅದನ್ನು ನಾವು ತಗೋಬೇಕಾಗತ್ತೆ. ದಟ್ ಇಸ್ ದ ಫಸ್ಟ್ ಕಂಟೆಂಟ್ ವಿ ನೀಡ್ ಟು ಟೇಕ್. ಆ್ಯಂಡ್ ಎಕ್ಸ್ಪೆನ್ಸಸ್ ಡಿಸಲೋಡ್. ಸೊ ನೆಕ್ಸ್ಟ್ ಹೆಡಿಂಗ್ ಇಸ್ ಎಕ್ಸ್ಪೆನ್ಸಸ್ ಡಿಸಲೋಡ್. ಅಂದರೆ ಈ ಹಿಂದೆ ನಾವು ಲಾಸ್ಟ್ ಸೆಷನಲ್ಲಿ ಮಾತಾಡಿರೋ ಥರ ಯಾವ ಖರ್ಚುಗಳನ್ನು ನಾವು ಡಿಸಲೋ ಮಾಡ್ತೀವೋ ಆ ಖರ್ಚುಗಳನ್ನೆಲ್ಲ ನಾವು ಇಲ್ಲಿ ಆ್ಯಡ್ ಬ್ಯಾಕ್ ಮಾಡಬೇಕಾಗತ್ತೆ. ಓಕೆ, ಕಾರಣ ಏನು ಅಂದರೆ ಎಕ್ಸ್ಪೆನ್ಸಸ್ ಡಿಸಲೋಡ್ ಅಂದರೆ ಹೆಸರೇ ಹೇಳುತ್ತೆ, ದೀಸ್ ಆರ್ ದ ಎಕ್ಸ್ಪೆಂಡಿಚರ್ ವಿಚ್ ಆರ್ ನಾಟ್ ಅಲೋಡ್ ಇನ್ ದ ಬಿಸ್ನೆಸ್. ಈ ಎಕ್ಸ್ಪೆಂಡಿಚರ್ನ ನಾವು ಅಲೋ ಮಾಡೋ ಹಾಗಿಲ್ಲ, ಅಂದರೆ ಕಳ್ಕೊಳ್ಳೋ ಹಾಗಿಲ್ಲ. ಬಟ್ ಈಗಾಗಲೇ P&L ಅಕೌಂಟಲ್ಲಿ ಏನು ಮಾಡಿಬಿಟ್ಟಿರ್ತಾರೆ, ಅದನ್ನು ಕಳ್ಕೊಂಬಿಟ್ಟಿರ್ತಾರೆ. ಸೊ ಹಾಗಾಗಿ ಕಳಿಬಾರ್ದಿತ್ತು, ಬಟ್ ಕಳೆದ್ಬಿಟ್ಟಿದ್ದೀವಿ. ಸೊ ದಟ್ ಇವಾಗ ಸೊಲ್ಯೂಷನ್ ಏನು ಅಂದರೆ ಅದನ್ನು ವಾಪಸ್ ಆ್ಯಡ್ ಬ್ಯಾಕ್ ಮಾಡಬೇಕು. ಸೊ ದೀಸ್ ಆರ್ ದ ಎಕ್ಸ್ಪೆಂಡಿಚರ್ ವಿಚ್ ಶುಡ್ ನಾಟ್ ಬಿ ಡಿಡಕ್ಟೆಡ್ from your income statement or from your P&L account, but already have been deducted, but ಈಗಾಗಲೇ ಡಿಡಕ್ಟ್ ಮಾಡಿದ್ದೀವಿ. ಸೊ ದಟ್ ದೇ ಮಸ್ಟ್ ಬಿ ಆ್ಯಡೆಡ್ ಬ್ಯಾಕ್. ಸೊ ದಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಟು ಪ್ರೊಪ್ರೈಟರ್, ಬೋನಸ್ ಟು ಪ್ರೊಪ್ರೈಟರ್, ಪರ್ಸನಲ್ ಪೇಮೆಂಟ್ ಆಫ್ ದ ಪ್ರೊಪ್ರೈಟರ್ ಲೈಕ್ ಡ್ರಾಯಿಂಗ್ಸ್, ರಿಸರ್ವ್ಸ್ ಆ್ಯಂಡ್ ಪ್ರಾವಿಷನ್ಸ್, ಎನಿ ರಿಸರ್ವ್ಸ್ ಆ್ಯಂಡ್ ಪ್ರಾವಿಷನ್ಸ್, ಆಲ್ ಡೈರೆಕ್ಟ್ ಟ್ಯಾಕ್ಸಸ್ ಲೈಕ್ ಇನ್ಕಮ್ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್. Clear. Capital expenditure in case if you have acquired any assets during the previous financial year. Okay, machinery purchased, patent purchased, know-how purchased. Fines and penalties if you have made payment of any fines and penalties during the previous year. So as we have discussed in the last session, what all are the expenses are there which come under disallowed category. ಸೊ ದೋಸ್ ಎಕ್ಸ್ಪೆಂಡಿಚರ್ ಶುಡ್ ಬಿ ಆ್ಯಡೆಡ್ ಬ್ಯಾಕ್. ಸೊ ಅಲ್ಲಿಗೆ ಡಿಸಲೋ ಆಗುವಂಥ ಯಾವ್ಯಾವುದು ಖರ್ಚುಗಳಿದೆಯೋ ಅದನ್ನೆಲ್ಲ ನಾವು ಫಸ್ಟ್ ಹೆಡಿಂಗಲ್ಲಿ ವಾಪಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ನಮ್ಮ ನೆಟ್ ಪ್ರಾಫಿಟ್ಟು ಮತ್ತು ಇದರ ಸಮ್ ಟೋಟಲ್ ಏನಿದೆಯೋ ಅದನ್ನೆರಡು ಆ್ಯಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಆ್ಯಡ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಲೈಕ್ ಕಮಿಷನ್ ಡಿಸ್ಕೌಂಟ್ ರಿಸೀವ್ಡ್, interest from debtors, rent from employees, bad debts recovered allowed earlier, unrecorded business income. So look into this, these are our business incomes but not have been credited. ಇದೆಲ್ಲ ಬಿಸ್ನೆಸ್ ಇನ್ಕಮ್ಸೇ, ಬಟ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಅಥವಾ ನಿಮ್ಮ P&L ಅಕೌಂಟಲ್ಲಿ ಅದನ್ನು ತೊಗೊಂಡಿರಲಿಲ್ಲ, ಅಂದರೆ ಕೂಡ್ಕೊಂಡಿರಲಿಲ್ಲ, ಬಿಟ್ಬಿಟ್ಟಿದ್ರು ಡ್ಯೂ ಟು ಸಮ್ ರೀಸನ್ಸ್, ಗೊತ್ತಿಲ್ಲದೋ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಏನು ಮಾಡಬೇಕಾಗತ್ತೆ, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಓಕೆ, ಫ್ರಮ್ ಯುವರ್ ಸಪ್ಲೈಯರ್ಸ್, ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್, ನಿಮ್ಮ ಡೆಟಾರ್ಸ್ ಕಡೆಯಿಂದ ಡಿಲೇಡ್ ಪೇಮೆಂಟ್ಗೆ ಬಂದಿರುವಂಥ ಬಡ್ಡಿ, ರೆಂಟ್ ಫ್ರಮ್ ಎಂಪ್ಲಾಯೀಸ್, ನೀವು ಎಂಪ್ಲಾಯೀಸ್ಗೆ ಕ್ವಾರ್ಟರ್ಸ್ ಏನಾದರೂ ಆಫರ್ ಮಾಡಿದ್ದು ಅದರಿಂದ ಬರುವಂಥ ರೆಂಟು, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಅರ್ಲಿಯರ್, ಈ ಹಿಂದೆ ನಾವೇನಾದರೂ ನಮ್ಮ ಬ್ಯಾಡ್ ಡೆಟ್ಸ್ ನಮಗೆ ಸಾಲ ವಾಪಸ್ ಬಂದಿದ್ದು ಅಂಥದ್ದು ಈ ವರ್ಷ ವಾಪಸ್ ಬಂದಿದ್ದರೆ ಅಂಥದ್ದನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ದೆನ್ ಅನ್ರೆಕಾರ್ಡೆಡ್ ಬಿಸ್ನೆಸ್ ಇನ್ಕಮ್ ಲೈಕ್ ಇನ್ಕಮ್ ಫ್ರಮ್ ಸ್ಮಗ್ಲಿಂಗ್ ಬಿಸ್ನೆಸ್, ಇವನ್ ಇಟ್ ಈಸ್ ಸ್ಮಗ್ಲಿಂಗ್, ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಅದು ಸ್ಮಗ್ಲಿಂಗ್ ಬಿಸ್ನೆಸ್ ಆದ್ರೂ ಕೂಡ ಅದು ಬಿಸ್ನೆಸ್ ಇನ್ಕಮ್. ಸೊ ಈ ಥರದ್ದನ್ನೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಂಡರ್ ದ ಸೆಕೆಂಡ್ ಹೆಡಿಂಗ್. ಸೊ ದಟ್ ಟು
additions, so 2 addition headings. Next, less expenses allowed but not recorded. ಸೊ ಈ ಹೆಡ್ಡಿಂಗ್ ಏನು ಹೇಳುತ್ತೆ ಅಂದರೆ ಕೆಲವೊಂದು ಎಕ್ಸ್ಪೆನ್ಸಸ್ ಅಲೌಡ್ ಎಕ್ಸ್ಪೆನ್ಸಸ್ಸನ್ನು ನಾವು ಅಲೋ ಮಾಡಿರಲ್ಲ, ಅಂದರೆ ಖರ್ಚುಗಳನ್ನು ಕಳಿಬೇಕಿದೆ ಆದರೆ ನಾವು ಕಳೆದಿರಲ್ಲ. ಸೊ ಅಂಥದ್ದನ್ನು ಇಲ್ಲೇ ಕಳ್ಕೊಬೋದು. ಲೈಕ್ ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್, ಬ್ಯಾಡ್ ಡೇಟ್ಸನ್ನು ನಾವು ಕಳೆದೇ ಇಲ್ಲ, ಈಗ ಕಳ್ಕೊಬೋದು. ಡಿಪ್ರಿಸಿಯೇಷನ್ ಕಳೆದಿಲ್ಲ, ಈಗ ಕಳ್ಕೊಬೋದು. ಅಥವಾ ಯಾವುದೋ ಪೇಮೆಂಟ್ ಮಾಡಿದ್ದೀರಾ, ಓಕೆ, ಅಸ್ಯೂಮ್ ಯು ಹ್ಯಾವ್ ಪೇಯ್ಡ್ ಎ ಕಮಿಷನ್ ಆಫ್ ರುಪೀಸ್ 20,000 ಬಟ್ ನಾಟ್ ರೆಕಾರ್ಡೆಡ್. ಕಮಿಷನ್ 20,000 ರೂಪಾಯಿ ಕೊಟ್ಟಿದ್ದೀರಾ ಬಟ್ ಅದನ್ನು ಕಳೆದಿಲ್ಲ, ಸೊ ಅಂಥದ್ದನ್ನು ಕಳ್ಕೊಬೋದು. ಸೊ ದಟ್ ವಾಟ್ ಎವರ್ ಎಕ್ಸ್ಪೆನ್ಸಸ್ ಆರ್ ಅಲೌಡ್ ಬಟ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಆರ್ ಬಟ್ ನಾಟ್ ರೆಕಾರ್ಡೆಡ್, ಸೊ ದೇ ಕ್ಯಾನ್ ಬಿ ಡಿಡಕ್ಟೆಡ್ ಇಯರ್. ಸೊ ಅಂಥ ಖರ್ಚುಗಳನ್ನ ನೀವು ಇಲ್ಲಿ ಡಿಡಕ್ಟ್ ಮಾಡ್ಕೋಬೋದು ಅಂಡರ್ ದ ಹೆಡ್ಡಿಂಗ್ 3, ಲೆಕ್ಸ್ ಎಕ್ಸ್ಪೆನ್ಸಸ್ ಅಲೌಡ್ ಬಟ್ ನಾಟ್ ರೆಕಾರ್ಡೆಡ್. And fourth heading is less non-business incomes. So now please concentrate. Non-business incomes are nothing but incomes which are not taxable under this head. Andre business incomes anta annalla avana. Like rent from house property. Okay, it is taxable under the head income from house property. Profit on sale of assets. So it is taxable under the head capital gain. Interest on deposits. Dividend received. Both are taxable under the head income from other sources. Bad debts recovered, disallowed earlier, very important. ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್, ನಮಗೆ ಸಾಲ ಬರಲ್ಲ ಅನ್ನೋ ಸಾಲ ವಾಪಸ್ ಬಂದಿದೆ, ಬಟ್ ಡಿಸಲೌಡ್ ಅರ್ಲಿಯರ್ ಅಂದರೆ ಈ ಹಿಂದಿನ ವರ್ಷದಲ್ಲಿ ಅದನ್ನು ನಾವು ಕಳ್ಕೊಂಡಿಲ್ಲ. ಅರ್ಥ ಆಗ್ತಿದೆಯಾ? ಹಿಂದಿನ ವರ್ಷದಲ್ಲಿ ಕಳ್ಕೊಂಡಿಲ್ಲ, ಬಟ್ ಈ ವರ್ಷದಲ್ಲಿ ಕೂಡ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ಹಿಂದಿನ ವರ್ಷದಲ್ಲಿ ಕಳ್ಕೊಂಡಿದ್ದು ಈ ವರ್ಷದಲ್ಲಿ ಕೂಡ್ಕೊಂಡಿದ್ರೆ ಫೈನ್, ಮ್ಯಾಚ್ ಆಗುತ್ತೆ. ಬಟ್ ಹಿಂದಿನ ವರ್ಷದಲ್ಲಿ ಅಲೋನೇ ಮಾಡಿಲ್ಲ, ಬಟ್ ಈ ವರ್ಷದಲ್ಲಿ ಅಲೋ ಮಾಡಿಬಿಟ್ಟಿದ್ದೀವಿ, ಈ ವರ್ಷದಲ್ಲಿ ಕೂಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅರ್ಲಿಯರ್ ಇಟ್ ವಾಸ್ ಡಿಸಲೋಡ್, ನೌ ಇಟ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ದ ಇನ್ಕಮ್. ಸೊ ಇನ್ ದಟ್ ಕೇಸ್ ಇಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್ ಅಂಡರ್ ದ ಹೆಡ್ಡಿಂಗ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಓಕೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಡಿಸಲೋಡ್ ಅರ್ಲಿಯರ್ ಇದ್ದರೂ ನಾವು ಕಳ್ಕೊಬೇಕಾಗುತ್ತೆ. Winning from lottery, games, horse race, etc. It is also taxable under the head income from other sources. ಇದು ಕೂಡ ಬಿಸ್ನೆಸ್ ಇನ್ಕಮ್ ಅಂತ. ಸೊ ಈ ಥರ ಯಾವ್ಯಾವುದೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ಸ್ ಇರುತ್ತೋ ಅಂಥದ್ದನ್ನೆಲ್ಲ ನಾವು ಕಳಿಬೇಕಾಗತ್ತೆ. ಸೊ ದಟ್ ವಿ ಹ್ಯಾವ್ 4 ಹೆಡ್ಡಿಂಗ್ಸ್. ಪ್ಲಸ್ ಫಸ್ಟ್ ಒನ್ ಈಸ್ ಆ್ಯಡ್ ಎಕ್ಸ್ಪೆನ್ಸಸ್ ಡಿಸಲೋಡ್, ಆ್ಯಡ್ ಬಿಸ್ನೆಸ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್, ಲೆಸ್ ಎಕ್ಸ್ಪೆನ್ಸಸ್ ಅಲೋಡ್ ಬಟ್ ನಾಟ್ ರೆಕಾರ್ಡೆಡ್, ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಸೊ ಇಫ್ ಯು go in this manner, at the end of the format, at the end you will be at the point that is taxable income from business. ಕೊನೆಗೆ ನಿಮಗೆ taxable income from business ಸಿಗುತ್ತೆ. Okay, so this is the summary of this session. This is how you need to calculate or compute the taxable income from business. So for your additional learning, you can go through Direct Taxes, the On Practice, Dr. Vinod K. Singhania and Dr. Kapil Singhania, Taxman publication. Thank you very much.